ಈ ಹಾಗಾಗಿ ಇಲ್ಲಿ ನಾವು ಇವತ್ತು ಇನ್ನೂ ಕೂಡ ನಾವು ಒಂದು ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಶಿಕ್ಷಣಕ್ಕೆ ಒತ್ತು ಸಿಗಬೇಕು, ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಇನ್ನೂ ಕೂಡ ಮುಗಿದಿಲ್ಲ ಅಧ್ಯಕ್ಷರೇ. ಆದರೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಪಾರವಾದದ್ದು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದು ಅಧ್ಯಕ್ಷ. ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರನೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಹೆಚ್ಚಿನ ಯೋಜನೆಗಳು ರೂಪಿಸಿದ್ದರಿಂದ ದಕ್ಷಿಣ ಕರ್ನಾಟಕ ಸುಧಾರಣೆ ಆಗಿದ್ದನ್ನು ನೋಡಿದಾಗ ಉತ್ತರ ಕರ್ನಾಟಕ ನಾವು ಇನ್ನೂ ಕೂಡ ಹಿಂದುಳಿದ ಪ್ರದೇಶ ಆಗಿದ್ದೀವಿ ಅಂಥೇಳಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ನಾವು ಸಿದ್ಧಪಡಿಸುವಂಥ ಸಮಯದಲ್ಲಿ ಅವರು 2000ನೇ ಇಸ್ವಿಯಲ್ಲಿ ಈ ವರದಿಯನ್ನು ಪ್ರಾರಂಭ ಮಾಡಿ 2002ಕ್ಕೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದಾಗ ಅವರು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಈ ಭಾಗದ ತಾಲೂಕುಗಳು ಅಭಿವೃದ್ಧಿ ಆಗಬೇಕು, ಈ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು ಅಂಥೇಳಿ ಅವರು 8 ವರ್ಷ ಒಂದು ಅವಧಿಯನ್ನು ನಿರ್ಣಯ ಮಾಡಿ ಅಲ್ಲಿ ಒಂದು ಕೃಷಿಗೆ ಇಂತಿಷ್ಟು ಅನುದಾನ, ಗ್ರಾಮೀಣ ಅಭಿವೃದ್ಧಿಗೆ, ನೀರಾವರಿಗೆ, ವಿದ್ಯುತ್ತಿಗೆ, ಸಾರಿಗೆಗೆ ಮತ್ತು ಸಾಮಾಜಿಕ ಸೇವೆಗಳಿಗೆ ಅಂಥೇಳಿ ಕೆಲವೊಂದು ಅನುದಾನವನ್ನು ಇಟ್ಟು ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಡ್ತಾರೆ ಅಧ್ಯಕ್ಷ. ಆದರೆ ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಆಮೆಗತಿಯಲ್ಲಿ ನಡೀತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಬೇಜಾರಾಗ್ತದೆ ಅಧ್ಯಕ್ಷ. ಹಾಗಾಗಿ ಈ ಒಂದು ಅನುಷ್ಠಾನಗೊಳ್ಳಲಿಲ್ಲ. ಪ್ರಥಮ ಬಾರಿಗೆ ನಮ್ಮ ಹಣಕಾಸು ಸಚಿವರಾಗಿ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು 2007-8ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನು ಸಂಪೂರ್ಣ ಅನುಷ್ಠಾನಗೊಳಿಸುವಂತಹ ಒಂದು ದೃಷ್ಟಿಯಿಂದ 1571.50 ಕೋಟಿ ರೂಪಾಯಿ ಅನುದಾನವನ್ನು ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅವತ್ತು ಒದಗಿಸಿದ್ರು ಅಧ್ಯಕ್ಷ. ಆದರೂ ಕೂಡ ಅದು ಸಾಕಾಗೋದಿಲ್ಲ ಮತ್ತು ಮುಂದಿನ ಸರ್ಕಾರಗಳು ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾನು ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಅದೇ ರೀತಿ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 381J ಕಲಂ ಜಾರಿಗೆ ತಂದಾಗ ಈ ಒಂದು ಕಾಯ್ದೆ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ HKRDB ಕರ್ನಾಟಕದ ಒಂದು 6/11/2013ರಲ್ಲಿ ಕಲಬುರಗಿಯಲ್ಲಿ ಸ್ಥಾಪನೆ ಆಯಿತು ಅಧ್ಯಕ್ಷ. ಆದರೆ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ತ್ವರಿತವಾಗಿ ಬೆಳವಣಿಗೆ ಮತ್ತು ಸಮತೋಲನವನ್ನು ಸಾಮಾಜಿಕ ನ್ಯಾಯಬದ್ಧತೆಯ ಜೊತೆಗೆ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯ 6 ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗುವಂತಹ ಒಂದು ಪರಿಸ್ಥಿತಿ ಆಯಿತು ಅಧ್ಯಕ್ಷ. ಹಾಗಾಗಿ ಈ ಭಾಗದ ಬೆಳಗಾವಿ, ವಿಜಾಪುರ, ಬಾಗಲಕೋಟೆ, ಹಾವೇರಿ, ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು ಈಗಲೂ ಕೂಡ ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಮತ್ತು ವಿಶೇಷವಾಗಿ ಬೆಳಗಾವಿ, ಇದು ಬೆಳಗಾವಿಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಇವಳು ಪ್ರಪ್ರಥಮ ಬ್ರಿಟಿಷರ ವಿರುದ್ಧ ಈ ನೆಲಕ್ಕಾಗಿ, ಈ ಜಲಕ್ಕಾಗಿ, ಈ ಪ್ರಜೆಗಳಿಗಾಗಿ, ಈ ಭಾಗದ ಏಳಿಗೆಗಾಗಿ ಕೈಯಲ್ಲಿ ಖಡ್ಗನ ಹಿಡಿದು ಬ್ರಿಟಿಷರ ವಿರುದ್ಧ ಒಂದು ರಣಕಹಳೆ ದಂತಹ ಮಹಾರಾಣಿಯ ಈ ಒಂದು ಗಂಡು ಮೆಟ್ಟಿದ ನಾಡಾಧ್ಯಕ್ಷ. ಅವಳಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಇದನ್ನು ಬಿಟ್ಟು ಕೂಡ ಅನೇಕ ಹೋರಾಟಗಾರರು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ತಮ್ಮ ಜೀವವನ್ನು ತ್ಯಾಗ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಇದೆಲ್ಲ ಇದ್ದಾಗಲೂ ಕೂಡ ನಾವು ಇಲ್ಲಿಯ ಅಸಮತೋಲನವನ್ನು ನೋಡಿದಾಗ ಇಲ್ಲಿ ನಮಗೆ ಭಾಳಷ್ಟು ಬೇಜಾರಾಗುವಂತಹ ಸಂಗತಿಗಳು ಅಂತಂದರೆ, ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 34,875 ಇದ್ದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ 24,980 ಇದಾವೆ ಅಧ್ಯಕ್ಷ. ಸರ್ಕಾರಿ ಪ್ರೌಢಶಾಲೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 8,796 ಇದ್ದರೆ ಉತ್ತರ ಕರ್ನಾಟಕದಲ್ಲಿ 5,556 ಮಾತ್ರ ಇದಾವೆ ಅಧ್ಯಕ್ಷ. ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 750 ಇದ್ದರೆ ಉತ್ತರ ಕರ್ನಾಟಕದಲ್ಲಿ 457 ಮಾತ್ರ ಇದಾವೆ ಅಧ್ಯಕ್ಷ. ಪದವಿ ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ 1,308 ಇದ್ದರೆ ಉತ್ತರ ಕರ್ನಾಟಕಕ್ಕೆ 1,059 ಇದಾವೆ ಅಧ್ಯಕ್ಷ. ಕಾನೂನು ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 58 ಇದ್ದರೆ ಉತ್ತರ ಕರ್ನಾಟಕಕ್ಕೆ ಕೇವಲ 34 ಇದಾವೆ ಅಧ್ಯಕ್ಷ.
ಮೆಡಿಕಲ್ ಕಾಲೇಜುಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ 510, ಉತ್ತರ ಕರ್ನಾಟಕ 179. ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಗಳು ದಕ್ಷಿಣ ಕರ್ನಾಟಕ 148, ಉತ್ತರ ಕರ್ನಾಟಕ ಕೇವಲ 43. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಖ್ಯೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 1483, ಉತ್ತರ ಕರ್ನಾಟಕದಲ್ಲಿ 873. ಕಂದಾಯ ಗ್ರಾಮಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 20,165 ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 9,571 ಅಧ್ಯಕ್ಷರೇ. ಇದನ್ನು ನೋಡಿದಾಗ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕ ಇನ್ನೂ ಕೂಡ ನಾವು ಹಿಂದೆ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಾಲೇಜುಗಳಲ್ಲಿ, ಸುಮಾರು ಕಾಲೇಜುಗಳಲ್ಲಿ ಇವತ್ತು ರಿಸಲ್ಟ್ 0 ಆಗಿದೆ ಅನ್ನೋದನ್ನು ಕೇಳಿದಾಗ ಮನಸ್ಸಿಗೆ ಒಂದು ಬೇಜಾರಾಗ್ತದೆ ಅಧ್ಯಕ್ಷೆ. ಇದು ಅಖಂಡ ಕರ್ನಾಟಕದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಕಲಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ವಂಚಿತರಾಗಬಾರ್ದು. ಅವರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತು ಈ ರಿಸಲ್ಟ್ ಬರೋದಕ್ಕೆ ಯಾವ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಶಿಕ್ಷಕರು, ಈಗಾಗಲೇ ಅನೇಕ ಶಾಸಕ ಸಹೋದರರು ಹೇಳಿದರು, ಬರೀ ಟೈಮ್ ಪಾಸಿಗೆ ಬಂದು ಪೇಮೆಂಟ್ ತೊಗೊಂಡು ಹೋಗುವಂಥದ್ದಲ್ಲ, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ಕೂಡ ಅವ್ರಿಗೆ ಇರಬೇಕು. ಅದರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ವಹಿಸಬೇಕು ಅಂತ ನಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಒಂದು ಬೆಂಬಲವನ್ನು ಕೋರಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷೆ. ಯಾವುದೇ ರೀತಿಯಲ್ಲಿ ಇವತ್ತು 21ನೇ ಶತಮಾನದಲ್ಲಿದ್ದೀವಿ. ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ, ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ. ಇಂಥ ಕಾಲದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಸಲ್ಲಿಸುವಂಥ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇರಬೇಕು ಅಧ್ಯಕ್ಷೆ. ಅದೇ ರೀತಿ ನೀರಾವರಿ ಯೋಜನೆಗಳನ್ನು ಎಲ್ಲರೂ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ. ಆದರೆ ಇವತ್ತು ವಿಜಯ ಕರ್ನಾಟಕ ಒಂದು 7ನೇ ತಾರೀಕಿನ ಪೇಪರ್ನಲ್ಲೂ ಕೂಡ ಉತ್ತರಕ್ಕೆ 3 ಮೋಸ ಅಂಥೇಳಿ ಈಗಾಗಲೇ ಬಂದಿದೆ ಅಧ್ಯಕ್ಷೆ. ಜಯದೇವ ಮಾದರಿಯ ಹೃದಯ ಚಿಕಿತ್ಸಾ ಕೇಂದ್ರ, ಕಿದ್ವಾಯಿ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷೆ. ಜಿಲ್ಲಾ ಆಸ್ಪತ್ರೆಗಳನ್ನು 24/7 ಸೂಪರ್ ಸ್ಪೆಷಾಲಿಟಿ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂತಹ ಅವಶ್ಯಕತೆ ಇವತ್ತು ನಮ್ಮ ಈ ಭಾಗಕ್ಕಿದೆ ಅಧ್ಯಕ್ಷೆ. ಆದರೆ ಅದಕ್ಕೆ ಸರ್ಕಾರದ ಮಾರ್ಗಸೂಚಿಯಂತೆ ಪ್ರತಿ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ ಸಂದರ್ಭದಲ್ಲಿ ಬೀದರ್, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇದುವರೆಗೂ 25,000 to 35,000 ಜನರಿಗೆ ಒಂದು ಆರೋಗ್ಯ ಕೇಂದ್ರ ನಮ್ಮ ಭಾಗಕ್ಕಿದ್ದಾವೆ ಅಧ್ಯಕ್ಷೆ. ಹಾಗಾಗಿ 7 ಜನರಿಗೆ ಒಬ್ಬ ವೈದ್ಯರು ಇರಬೇಕಾದಂಥ ಪರಿಸ್ಥಿತಿ ದಕ್ಷಿಣ ಕರ್ನಾಟಕಕ್ಕಿದ್ದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ 1,100 ಜನರಿಗೆ ಒಬ್ಬ ವೈದ್ಯರಿದ್ದಾರೆ ಅಧ್ಯಕ್ಷೆ. ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ವರದಿ ಪ್ರಕಾರ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯಲ್ಲಿನ ತಾರತಮ್ಯ ಉತ್ತರ ಕರ್ನಾಟಕ ಭಾಗದ ಜನರ ಆರೋಗ್ಯದ ರಕ್ಷಣೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮಾತ್ರವಲ್ಲ, ಅವರ ಜೀವನವನ್ನೇ ಹಿಪ್ಪೆ ಮಾಡುತ್ತಿದೆ ಅಂಥೇಳಿ ಅತ್ಯಾಧುನಿಕ ಚಿಕಿತ್ಸೆಗಾಗಿ ಇಲ್ಲಿನ ಗ್ರಾಮೀಣ ಹಾಗೂ ಗಡಿ ಭಾಗದ ರೋಗಿಗಳು ಇಂದಿಗೂ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಮಂಗಳೂರು ಆಸ್ಪತ್ರೆಗಳಿಗೆ ಜೀವನವನ್ನು ಕೈಯಲ್ಲಿಟ್ಕೊಂಡು 100 ಕಿಲೋಮೀಟರ್ ಹೋಗ್ತಾ ಇದ್ದಾರೆ ಅನ್ನೋದು ಇದು ಸತ್ಯ ಸಂಗತಿ ಅಧ್ಯಕ್ಷರೇ. ಹಾಗಾಗಿ ತಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತರ ಕರ್ನಾಟಕನೂ ಕೂಡ ಸಮಗ್ರ ಕರ್ನಾಟಕದ ಒಂದು ಭಾಗವಾಗಿದೆ. ಹಾಗಾಗಿ ಅದನ್ನು ಕೂಡ ಮಲ್ತಾಯಿ ಧೋರಣೆ ತೋರದೇನೆ ಅದನ್ನು ವಿಶೇಷವಾದಂತಹ ಒಂದು ಕಾಳಜಿಯನ್ನು ತಗೊಂಡು ಅದನ್ನು ಕೂಡ ಹೆಚ್ಚಿಗೆ ದಕ್ಷತೆಯನ್ನು ತಗೊಂಡು ಈ ಭಾಗದ ಒಂದು ಸುಧಾರಣೆಗೆ ತಾವೆಲ್ಲರೂ ಕೂಡ ನೋಡಬೇಕು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷೆ. ಹಾಗಾಗಿ ಇಲ್ಲಿ ನನಗಿರ್ತಕ್ಕಂಥ ಒಂದು ಕಳಕಳಿಯ ಬೇಡಿಕೆ ಏನು ಅಂತಂದರೆ, ಈ ಉತ್ತರ ಕರ್ನಾಟಕ ಜಿಲ್ಲೆ ಬೆಳಗಾವಿ ಜಿಲ್ಲೆಯನ್ನು ಆಯ್ತು ಅಧ್ಯಕ್ಷ, ಒಂದು 5 ನಿಮಿಷ. ಬೆಳಗಾವಿ ಜಿಲ್ಲೆಯನ್ನು ತಗೊಂಡಾಗ ಇದು ಸುಮಾರು 18 ತಾಲೂಕುಗಳನ್ನು ಒಳಗೊಂಡಂಥ 18 ಶಾಸಕರನ್ನು ಒಳಗೊಂಡಂಥ ಈ ಬೆಳಗಾವಿ ಜಿಲ್ಲೆ ಗೋವಾ ರಾಜ್ಯದಷ್ಟು ವಿಶಾಲತೆಯನ್ನು ಹೊಂದಿರುವಂಥ ಒಂದು ದೊಡ್ಡ ಜಿಲ್ಲೆ ಅಧ್ಯಕ್ಷರೇ. ಈ ಬೆಳಗಾವಿ ಜಿಲ್ಲೆ ವ್ಯವಸ್ಥಿತವಾಗಿ ಇದು ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಇದು ಕೂಡ ದಕ್ಷಿಣ ಕರ್ನಾಟಕ ರೀತಿಯ ಮಾದರಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಇಲ್ಲಿ ಮತ್ತೆ ಜಿಲ್ಲೆಗಳಾಗುವಂಥ ಒಂದು ಅವಶ್ಯಕತೆ ಇದೆ ಅಧ್ಯಕ್ಷ. ಇಲ್ಲಿ ಚಿಕ್ಕೋಡಿ ಗಡಿ ಭಾಗ, ಅದೇ ರೀತಿ ಗೋಕಾಕ್ ಕೂಡ, ಇವು 2 ಜಿಲ್ಲೆಗಳಾದರೆ ಇಲ್ಲಿ ನಮಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಗೂ ಕೂಡ ನಮ್ಮ 2ನೇ ರಾಜಧಾನಿಗೂ ಕೂಡ ದೊರಕಿದಂತ ಆಗ್ತದೆ ಅಧ್ಯಕ್ಷೆ. ಅದು ಮಾಡಲೇಬೇಕಾದಂಥ ಒಂದು ಅವಶ್ಯಕತೆ ಇವತ್ತಿದೆ ಅಧ್ಯಕ್ಷೆ.
ಯಾಕಂದರೆ ಡಿಸೆಂಬರ್ನಲ್ಲಿ ಮತ್ತೆ ಹೊಸ ಸೆನ್ಸಸ್ ಶುರು ಆಗಿ ಮುಂದೆ ಅದು ವಿಳಂಬಗೊಂಡ್ರೆ ಈ ಒಂದು ಜಿಲ್ಲಾ ಆಗುವಂತಹ ಅವಕಾಶಗಳು ನಮ್ಮ ಕೈ ತಪ್ತವೆ ಅಧ್ಯಕ್ಷೆ. ಹಾಗಾಗಿ ಮುಖ್ಯಮಂತ್ರಿಯವರನ್ನು ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಇದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರನ್ನು ಒಂದು ಸಭೆಯನ್ನು ಕರೆದು ಅದಕ್ಕೆ ಆದಷ್ಟು ಬೇಗ ಸಕಾರಾತ್ಮಕವಾದಂಥ ಉತ್ತರವನ್ನು ಸರ್ಕಾರದಿಂದ ಬಯಸ್ತೀವಿ ಅಧ್ಯಕ್ಷೆ. ಹಾಗಾಗಿ ಈ ಜಿಲ್ಲೆಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ. ಅದೇ ರೀತಿ ಅನೇಕ ಜಿಲ್ಲೆಗಳನ್ನು ನೋಡಿದಾಗ ಕೇವಲ 4 ತಾಲೂಕುಗಳನ್ನು ಒಳಗೊಂಡಂತಹ ಅನೇಕ ಜಿಲ್ಲೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇಲ್ಲಿ ಕೂಡ ಈ ತಾರತಮ್ಯವನ್ನು ಹೋಗಲಾಡಿಸ್ಬೇಕು. ಅನೇಕ ನಮ್ಮ ಈ ಭಾಗದ ಯುವಕರು ವಲಸೆ ಹೋಗುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಅಧ್ಯಕ್ಷೆ. ಬೆಂಗಳೂರಿನ LHಲ್ಲೇ ನಾವು ನೋಡಿದರೆ ಸುಮಾರು ಹೈದರಾಬಾದ್ ಕರ್ನಾಟಕದ ಅನೇಕ ಯುವಕರು ಅಲ್ಲಿ ಲಿಫ್ಟ್ ಚಾಲನೆಗೆ ಅಲ್ಲಿ ಕೆಲಸಕ್ಕೆ ಬಂದಿರುವಂಥ ಉದಾಹರಣೆಗಳನ್ನು ನೋಡಿದ್ದೀವಿ. ಇವತ್ತು ನಿಪ್ಪಾಣಿ ನನ್ನ ಕ್ಷೇತ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅಧ್ಯಕ್ಷೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಬೆಳವಣಿಗೆಯನ್ನು ಇಂಡಸ್ಟ್ರಿಗಳು ಹೊಂದಿದವು ಆ ರೀತಿ ಗಡಿ ಭಾಗದಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ. ಯಾಕಂದರೆ ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕುಗಳು ಹತ್ತಿಯನ್ನು ಬೆಳೀತಾರೆ ಅಧ್ಯಕ್ಷೆ. ಈ ಹತ್ತಿಯಿಂದ ಇಲ್ಲೇ ನನ್ನ ನಿಪ್ಪಾಣಿ ಭಾಗದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ 5 ಸ್ಟಾರ್ MIDCಯನ್ನು ಆ ಸರ್ಕಾರ ಸ್ಥಾಪನೆ ಮಾಡಿದೆ ಅಧ್ಯಕ್ಷೆ. ಎಷ್ಟು ದುರ್ದೈವ ಅಂತಂದರೆ 5-10 ಸಾವಿರ ರೂಪಾಯಿಗೋಸ್ಕರ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಸರ್ಕಾರ ಈಗ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಇಂಡಸ್ಟ್ರಿ ಏರಿಯಾಗಳನ್ನು ಡೆವಲಪ್ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಯುವಕರಿಗೆ ಕೈ ಬಲಪಡಿಸುವಂಥ ಒಂದು ಕಾರ್ಯ ಆಗಬೇಕು. ಇವತ್ತು ನಾನು ಪೇಪರನ್ನು ನೋಡಿದಾಗ ವಿಶಾಖಪಟ್ಟಣದಲ್ಲಿ ಗೂಗಲ್ 1.3 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹಾಕಿದೆ ಅಂಥೇಳಿ ಇವತ್ತು ಪೇಪರಲ್ಲಿ ಬಂದಿದೆ ಅಧ್ಯಕ್ಷೆ. ಇದು ನಮ್ಮ ಕರ್ನಾಟಕದ ಕೈ ತಪ್ಪಿದೆ. ಇದು ನಮ್ಮ ಗಡಿ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಇಂಡಸ್ಟ್ರಿಗಳು ಬರೋ ಅಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಧ್ಯಕ್ಷೆ. ಅವ್ರು ಹೇಳಿರೋ ಪ್ರಕಾರ 30,000 ಉದ್ಯೋಗ, ವಾರ್ಷಿಕ 10,000 ಕೋಟಿ ರೂಪಾಯಿ ಆದಾಯದ ಒಂದು ನಿರೀಕ್ಷೆ ಇರತಕ್ಕಂಥ ಈ ಒಂದು ಗೂಗಲ್ ಕಂಪ್ನಿ ಇವತ್ತು ನಮ್ಮ ಕರ್ನಾಟಕದಿಂದ ಕೈತಪ್ಪಿ ಹೋಗಿರೋದನ್ನು ನೋಡಿದಾಗ ಬಹಳಷ್ಟು ವಿಷಾದ ಅನ್ನಿಸ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನು ನೋಡಿದಾಗ ಸುಮಾರು ಉತ್ತರ ಕರ್ನಾಟಕ ಈ ಭಾಗದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ಇಲ್ಲಿ ನೇಕಾರರು, ಈಗ ಸಿದ್ದು ಅನ್ನ ಸೌದಿಯವರು ತಮ್ಮ ಮಾತಲ್ಲಿ ಹೇಳ್ಬೋದು ಅಧ್ಯಕ್ಷೆ, ನೇಕಾರರು ನನ್ನ ಕ್ಷೇತ್ರದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅವರ ಒಂದು ಜೀವ ಉಳಿಸುವಂಥ ಕಾರ್ಯ ಸರ್ಕಾರ ಮಾಡಲೇಬೇಕು ಅಧ್ಯಕ್ಷೆ. ಯಾಕಂದರೆ ನಾನು ಹೇಳಿರೋ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ನಮಗೆ ಪವರ್ ಲೂಮ್ ಇರೋದ್ರಿಂದ ನಮ್ಮ ಗಡಿ ಭಾಗದಲ್ಲೂ ಕೂಡ ನೇಕಾರರು ಪವರ್ ಲೂಮ್ ಹಾಕಿದಾಗ ₹1.25 ಅವರ ಇಲೆಕ್ಟ್ರಿಸಿಟಿ ಬಿಲ್ ಇದ್ದಾಗ 10 ಯೂನಿಟ್ಗಳವರೆಗೆ ಈಗ ಅದು 11 ಯೂನಿಟ್ನಿಂದ ಈಗ ₹11 ಕಟ್ಟುವಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಧ್ಯಕ್ಷೆ. ಆದರೆ ಅದನ್ನು ಈಗಾಗಲೇ ಅವರು ತಮ್ಮ ₹1.25 ಕಟ್ತಾ ಬಂದಿದ್ದಾರೆ. ಆದರೆ ದಂಡ ಮತ್ತು ಹೆಚ್ಚಿನ ಒಂದು ದುಡ್ಡನ್ನು ಅವರಿಗೆ ಕಟ್ಟೋಕ್ಕಾಗಿಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಬಡ ಜನರು ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಅವರ ಲೈಟ್ ಕನೆಕ್ಷನನ್ನು ಕಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಭಾಗದಲ್ಲಿ ಅದನ್ನು ಸರ್ಕಾರ ಬೇಗನೆ ಅದರ ಕಡೆಗೆ ಗಮನ ಹರಿಸಿ ಆ ನೇಕಾರರ ಭವಿಷ್ಯವನ್ನು ಅವರ ಜೀವನವನ್ನು ಉಳಿಸುವಂಥ ಕಾರ್ಯ ಸರ್ಕಾರ ಮಾಡಬೇಕಾಗಿದೆ ಅಧ್ಯಕ್ಷೆ. ಹಾಗಾಗಿ ಎಲ್ಲ ಹಿರಿಯ ಸಹೋದರರು ಎಲ್ಲನೂ ಕೂಡ ಮಾತಾಡಿದ್ದಾರೆ. ನಾನು ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳೂ ಕೂಡ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಅಖಂಡ ಕರ್ನಾಟಕದ ಒಂದು ಶೋಭೆ ನಮಗೆ ಬರ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೂ ಮತ್ತು ಈ ಮೊದಲನೇ ವಾರನೇ ಈ ಚರ್ಚೆಯನ್ನು ಇಟ್ಕೊಂಡಂಥ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಧ್ಯಕ್ಷ. ಈಗ ಉತ್ತರ ಕನ್ನಡ ಚರ್ಚೆ ನಾಳೆ ಬೆಳಿಗ್ಗೆ